ಅಂದರೆ ನ್ಯಾಚುರಲ್ ಫುಡ್, ಸೀ ಫುಡ್ ಮೇನ್ ಅಂದರೆ ಸೀ ಫುಡ್ ಇಲ್ಲಿ. ಇದು ಚಾರ್ಮಾಡಿ ಹೋಟೆಲ್ ಕಥೆ ಆಯಿತು. ಚಾರ್ಮಾಡಿ ಅಂತ ಹೋಟೆಲ್ ಇಷ್ಟು ಎತ್ತರಕ್ಕೆ ಬೆಳೆಯಲು ವಿಶೇಷ ವ್ಯಕ್ತಿಯೊಬ್ಬರ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಯಾರಿವರು ನೀವೇ ನೋಡಿ. ಇವರು MBBS ಓದದಿದ್ದರೂ ಡಾಕ್ಟರ್, ಆಂಬ್ಯುಲೆನ್ಸ್ ಇಲ್ಲದಿದ್ದರೂ ಪ್ರಥಮ ಚಿಕಿತ್ಸಕ, ರಾಜಕಾರಣಿಯಲ್ಲದಿದ್ದರೂ ಸ್ಥಳೀಯ ರಕ್ಷಕ. ಇವರೇ ಹಸನಬ್ಬ, ಚಾರ್ಮಾಡಿ ಹೋಟೆಲ್ನ ಮಾಲೀಕ. ಚಾರ್ಮಾಡಿ ಘಾಟಿಯಲ್ಲಿ ಅಪಘಾತಗಳಾದಾಗ ಗಾಯಾಳುಗಳನ್ನು ರಕ್ಷಿಸಿ ಅವರ ಜೀವ ಉಳಿಸುವ ಆಪದ್ ಬಾಂಧವ. ರಾತ್ರಿ ಅದೆಷ್ಟೇ ಹೊತ್ತಾಗಿರಲಿ, ಅಪಘಾತವಾದಾಗ ಯಾವುದನ್ನು ಲೆಕ್ಕಿಸದೆ ಗಾಯಾಳುಗಳನ್ನು ರಕ್ಷಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಇವರ ಈ ಸೇವೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಈ ಕುರಿತು ಹಸನಬ್ಬ ಅವರನ್ನು ನಾವು ಮಾತನಾಡಿಸಿದಾಗ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದು ಹೀಗೆ. ನಾನು ಈ ಊರಿಗೆ ಬಂದು 41 ವರ್ಷ ಆಯಿತು. ನಾನು ಹುಟ್ಟಿದವರು ಉಜಿರೆ, ಈ ಊರಿಗೆ ಬಂದು ಹೋಟ್ಲು ಬಂದು ಮಾಡಿ 41 ವರ್ಷ ಆಯಿತು. ಅದು ನಮ್ಮ ನೇಚರ್ನಲ್ಲಿ ಘಾಟ್ ಸೆಕ್ಷನ್ ಅಲ್ವಾ, ಆವಾಗ ಫೋನ್ ಇದ್ದಿಲ್ಲ, ವೆಹಿಕಲ್ಸ್ ಇದ್ದಿಲ್ಲ, 108 ಇರಲಿಲ್ಲ, ಏನೂ ಇರಲಿಲ್ಲ. ಏನಾದರೂ ಒಂದು ಆದರೆ ಅಲ್ಲಿಂದ 1 ಗಂಟೆ ಜನ ಇಲ್ಲಿ ಬಂದು ಹೇಳಿ ಇಲ್ಲಿಂದ ನಂತರ ವೆಹಿಕಲ್ಸ್ ತಗೊಂಡೋಗಿ ಅವರನ್ನು ಆಸ್ಪತ್ರೆಗೆ ತಗೊಂಡೋಗಿ ವ್ಯವಸ್ಥೆ ಮಾಡ್ತಾ ಇದ್ವಿ. ಈಗ ಎಲ್ಲ ವ್ಯವಸ್ಥೆ ಆದರೆ ಏನಾದರೂ ಅಂಥದ್ದು ಆಗಿದ್ದರೆ ಕೈ ಹಾಕ್ಲಿಕ್ಕೆ ಎಲ್ಲರೂ ಹೆದರ್ತಾರೆ. ನಾಳೆ ಕೋರ್ಟಿಗೆ ಹೋಗ್ಬೋದು, ನಾನು ಸ್ಟೇಷನ್ಗೆ ಹೋಗಬೇಕು, ಇದು ಯಾರು ಕಟ್ಕೊಳ್ಳೋಣಪ್ಪ, ನಮಗೆ ಬೇಡ, ಯಾರು ತಾಗಿಸಿದಂತೆ ನಮ್ಮನ್ನು ಕೇಳಲಿಕ್ಕೆ ಬರ್ತಾರೆ ಅಂತ ನೋಡಿ ಸೀದಾ ಹೋಗೋರು ಬೇಕಾದಷ್ಟು ಜನ ಇದ್ದಾರೆ. ಹಲವಾರು ಸಂಘ ಸಂಸ್ಥೆಯವರು ನಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಮತ್ತು ನಮ್ಮ ಹೋಟ್ಲು ವ್ಯಾಪಾರಕ್ಕೆ ಅಂತೇಳಿ ಬರೋದಲ್ಲ, ಈ ಘಾಟ್ ಸೆಕ್ಷನ್ನಲ್ಲಿ ರಾತ್ರಿ ಹೋಗುವಾಗ ಬರುವಾಗ ನಾವು ಇಲ್ಲಿಂದ ಹೋಗಿದ್ದೇವೆ, ಈ ರೋಡ್ನಲ್ಲಿ ಪಾಸ್ ಆಗಿದ್ದೇವೆ ಅಂತೇಳಿ ಒಂದು ಎಂಟ್ರಿ ಆದರೂ ಆಗಲಿ ಅಂತ ನಾವು ನಿಮ್ಮಲ್ಲಿ ಬರೋದು ಸಾಹೇಬ್ರೆ ಅಂತೇಳಿ ಎಷ್ಟೇ ಜನ ಸನ್ಮಾನ ಮಾಡೋದು ಜಾಸ್ತಿ ಸಂಖ್ಯೆ ಅಲ್ಲ, ಜಾಸ್ತಿ ಪ್ರೀತಿ ವಿಶ್ವಾಸದಲ್ಲಿ ಇಂಥ ಕೆಲಸ ಮಾಡಿದ್ದಕ್ಕೆ ಅವರು ಮಾತಾಡಿಸ್ತಾರೆ. ಪ್ರಶಸ್ತಿ ಮತ್ತು ಹೆಸರಿಗೋಸ್ಕರ ಕೆಲಸ ಮಾಡುವ ಅನೇಕ ನಾಮಮಾತ್ರ ಸಮಾಜ ಸೇವಕರ ನಡುವೆ ಹಸನಬ್ಬ ವಿಶೇಷವಾಗಿ ಕಾಣುತ್ತಾರೆ. ಯಾವುದೇ ಫಲಾಪೇಕ್ಷೆಯನ್ನು ಬಯಸದೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಇವರು ಈ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದರೆ ತಪ್ಪಾಗಲಾರದು.